ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮ್ಮನೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ಡಿಂಪುವಿನ ಸ್ಕಿನ್ ಕೇರ್ ಹಾಗೆಯೇ ಆಲೂ ಸಮೋಸವನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಇವತ್ತು ಅಣ್ಣಂಗೆ ಸ್ಕೂಲ್ ಇದೆ, ಪಪ್ಪಂಗೆ ಡ್ಯೂಟಿ ಇದೆ. ಇವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೆ ಈಗ ಸೋಫಾ ಮೇಲಿರೋ ಕುಷನ್ ಎಲ್ಲ ತೆಗ್ದು ಹಾಕಿ ಈಗ ಪಿಲ್ಲೋನೆಲ್ಲ ಅದಕ್ಕೆ ಸೇರಿಸ್ಕೊಂಡು ಈ ರೀತಿಯಾಗಿ ಟ್ಯಾಬ್ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಮನೆಯಲ್ಲಿ ಈ ರೀತಿಯಲ್ಲಿ ಇದ್ದಾರಾ ಮಕ್ಳುಗಳು? ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ಡಿಂಪು ಸ್ಕಿನ್ ಕೇರ್ ರೊಟೀನ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಈಗ ಅವನು ಸ್ನಾನ ಮಾಡಿ ಈಗ ಬಂದು ಕೂತ್ಕೊಂಡಿದ್ದಾನೆ. ಇಲ್ಲಿ ಅವನಿಗೆ ಚೆನ್ನಾಗಿ ಒರೆಸಿ ಈಗ ಕೂರಿಸಿದ್ದೀನಿ. ಇಲ್ಲಿ ನನ್ನ ಮಕ್ಕಳು ಇಬ್ಬರದು ತುಂಬ ಸೆನ್ಸಿಟಿವ್ ಸ್ಕಿನ್ನು, ಅದಕ್ಕೋಸ್ಕರ ಅವರಿಗೆ ಮಾಮೂಲಿ ಎಲ್ಲ ಸೋಪ್ಗಳು ಆ ಥರ ಎಲ್ಲ ಹಾಕ್ಲಿಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಯಾವ ಸೋಪ್ ಸರಿ ಹೊಂದುತ್ತೋ ಆ ಥರದ ಸೋಪನ್ನು ನೋಡಿ ನಾವು ಹಾಕುವಂಥದ್ದು. ಈಗ ನೋಡಿ, ಡಿಂಪು ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಇಲ್ಲಿ ಸ್ನಾನ ಮಾಡಿ. ಈಗ ನಾನು ಅವನಿಗೆ ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ನಾನು ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡುವಂಥದ್ದು, ಮತ್ತು ಬೇರೆ ಯಾವುದೂ ನಾನು ಯೂಸ್ ಮಾಡೋದಿಲ್ಲ. ಪೌಡರ್ ಅಂತ ನಾನು ಅವನಿಗೆ ಯಾವುದನ್ನು ಯೂಸ್ ಮಾಡೋದೇ ಇಲ್ಲ. ಅವನಿಗೆ ಸ್ಕಿನ್ ಸ್ವಲ್ಪ ಅಲರ್ಜಿಸ್ ಇರೋದ್ರಿಂದ ಅವನಿಗೊಂದು ಅಬ್ಸರ್ವ್ ಅಂತ ಹೇಳಿ ಒಂದು ಪೌಡರ್ ಕೊಟ್ಟಿದ್ದಾರೆ ಡಾಕ್ಟ್ರು. ಅದನ್ನೊಂದು ಮಾತ್ರ ನಾನು ಯೂಸ್ ಮಾಡ್ತೀನಿ. ಅದು ಸ್ಕಿನ್ ಏನಾದ್ರು ಅಲರ್ಜಿ ಆದಾಗ ಮಾತ್ರ ಅವನಿಗೆ ಹಾಕಲಿಕ್ಕೆ. ಅದನ್ನು ಬಿಟ್ಟರೆ ನಾನು ಯಾವುದೇ ಒಂದು ಪ್ರಾಡಕ್ಟ್ನು ಅವನಿಗೆ ಹಾಕೋದಿಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಒಂದೇ ನಾನು ಹಾಕುವಂಥದ್ದು. ಸುಮಾರು ಜನ ಕೇಳ್ತಾರೆ ಸ್ಕಿನ್ನು ವೈಟ್ ಇರೋದಕ್ಕೆ ಏನು ಹಾಕ್ತೀರಾ, ಏನು ಯೂಸ್ ಮಾಡ್ತೀರಾ ಅಂತೇಳಿ. ನಾನು ಏನನ್ನೂ ಹಾಕೋದಿಲ್ಲ. ಅವರಿಬ್ಬರು ಕಲ್ಲವರೇ ಆ ರೀತಿಯಲ್ಲಿ ಇರುವಂಥದ್ದು. ನನಗೆ ಯಾವುದೋ ಒಂದು ಕ್ರೀಮ್ ಹಚ್ಚೋದ್ರಿಂದ ಅಥವಾ ಏನೋ ಒಂದು ಪೌಡ್ರ್ ಯೂಸ್ ಮಾಡೋದ್ರಿಂದ ಮಕ್ಕಳು ಬಿಳಿ ಆಗ್ತಾರೆ. ಬಿಳಿ ಕಪ್ಪು ಅದೆಲ್ಲ ನಾನು ಕನ್ಸಿಡರೇ ಮಾಡೋದಿಲ್ಲ. ಮಕ್ಕಳು ಹೆಲ್ದಿಯಾಗಿದ್ದಾರಾ, ಚೆನ್ನಾಗಿದ್ದಾರಾ ಅಷ್ಟೇ ನಾನು ಕನ್ಸಿಡರ್ ಮಾಡುವಂಥದ್ದು. ಈ ಬಿಳಿ ಕಪ್ಪು ಇದೆಲ್ಲ ಶಾಶ್ವತನೇ ಅಲ್ಲ. ಈ ಬಿಳಿ ಇದ್ದ ಮಕ್ಕಳು ಕಪ್ಪಾಗ್ಬೋದು, ಕಪ್ಪಿದ ಮಕ್ಕಳು ಬಿಳಿ ಆಗ್ಬೋದು. ಆ ರೀತಿಯಲ್ಲಿ ನಾನು ಇಬ್ಬರು ಮಕ್ಕಳಿಗೂ ಮಾಯ್ಶ್ಚರೈಸರ್ ಬಿಟ್ಟರೆ ಮತ್ತೆ ಏನನ್ನೂ ಯೂಸ್ ಮಾಡೋದಿಲ್ಲ. ಹಾಗೆ ತಲೆಗೆ ಕೊಬ್ಬರಿ ಎಣ್ಣೆ ಬಿಟ್ಟರೆ ಮತ್ತೆ ಏನನ್ನೂ ಹಾಕೋದಿಲ್ಲ. ಯಾವುದೇ ರೀತಿ ಸಿರಮ್ ಆಯಿತು ಅಥವಾ ಬೇರೆ ಕ್ರೀಮ್ಗಳಾಯಿತು ಏನನ್ನೂ ಯೂಸ್ ಮಾಡೋದಿಲ್ಲ. ಅವರಿಗೆ ನಾವು ನ್ಯಾಚುರಲ್ ಆಗಿ ಮನೇಲಿ ಏನು ಯೂಸ್ ಮಾಡ್ತೀವೋ ಅದನ್ನೇ ಯೂಸ್ ಮಾಡೋದು ಬಿಟ್ಟರೆ ಬೇರೆ ಪ್ರಾಡಕ್ಟ್ ಅಂಥೇಳಿ ಯಾವುದನ್ನು ಯೂಸ್ ಮಾಡಿಲ್ಲ ಇಷ್ಟು ದಿನಕ್ಕೂ ನಾನು. ಯಾವುದೇ ಮಕ್ಕಳನ್ನು ನೀನು ಬಿಳಿ ಇದೆಯಾ, ಕಪ್ಪಿದೆಯಾ, ದಪ್ಪ ಇದೆಯಾ, ಸಣ್ಣ ಇದೆಯಾ ಆ ರೀತಿಯಲ್ಲಿ ಹೇಳಿ ಅವ್ರನ್ನ ನೋವು ಮಾಡಬಾರ್ದು. ಮಕ್ಕಳಿಗೆ ಆಯಿತು ಬೇರೆಯವರಿಗೆ ಆಯಿತು, ಅವ್ರು ಹೇಗಿದ್ದಾರೋ ಆ ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅವರಿಗೆ ಪ್ರೀತಿ ಕೊಡೋದನ್ನ ನೋಡಬೇಕು. ಈಗ ನೋಡಿ, ಅವ್ರ ಪಪ್ಪ ಡ್ಯೂಟಿ ಹೋಗುವಾಗ ಅವನು ಎದ್ದಿರಲಿಲ್ಲ. ಈಗ ಬೇರೆ ಯಾರ್ದೋ ಮನೇಲಿ ಬೆಲ್ ರಿಂಗ್ ಆಯಿತು. ಅದಕ್ಕೋಸ್ಕರ ಪಪ್ಪ ಬಂದರು ಅಂಥೇಳಿ ಅಲ್ಲಿಂದ ಓಡಿ ಬಂದಿದ್ದಾನೆ. ಓಡಿ ಬಂದು ಪಪ್ಪ ಬಂದರು ಬಾಗಿಲು ತೆಗಿ ಅಂಥೇಳಿ ಬಾಗಿಲು ತೆಗಿಸಿ ಈಗ ವೆಯ್ಟ್ ಮಾಡ್ತಾ ಇದ್ದಾನೆ ಪಪ್ಪ ಪಪ್ಪ ಅಂತ ಹೇಳಿ. ಅವನಿಗೆ ಪಪ್ಪ ಅಂದರೆ ತುಂಬ ಇಷ್ಟ. ಹಾಗೆ ಈಗ ಅಣ್ಣನೂ ಸ್ಕೂಲಿಗೆ ಹೋಗಿದ್ದಾನೆ, ಅಣ್ಣ ಬೇರೆ ಇಲ್ಲ. ಅದರಿಂದ ತುಂಬ ಬೇಜಾರಾಗಿದ್ದ ಅವನು. ನಾರ್ಮಲಿ ಗಂಡು ಮಕ್ಕಳಿಗೆ ಅಮ್ಮ ಅಂದರೆ ತುಂಬ ಇಷ್ಟ, ಬಟ್ ನನ್ನ ಎರಡೂ ಮಕ್ಕಳಿಗೂ ಅವ್ರ ಪಪ್ಪ ಅಂದರೆ ತುಂಬ ಇಷ್ಟ. Papa will come at 9 p.m. 9. Yes, you come. You come inside. Please, baby. Please. Come. ಯಾರು ಬೇಕು ನಿನಗೆ? ಏನಕ್ಕೆ ಬೇಕು ಪಾಪ? ಹಾಂ, ಪಾಪ ಬೇಕಾ ಅಣ್ಣ ಬೇಕಾ? ಹಾಂ, ವಾಟ್ ನೋ? ಕಮ್ ಇನ್ಸೈಡ್. ಯು ಡೋಂಟ್ ಕಮ್? ನೋ, ಯು ಡೋಂಟ್ ವಾಂಟ್ ಟು ಕಮ್ ಇನ್ಸೈಡ್? ಓಕೆ ಓಕೆ, ಬಾಯ್. ವಿ ಕ್ಯಾನ್ ಸ್ಟೇ ಹಿಯರ್. ನನ್ನ ಮಗ ಅವ್ರ ಪಪ್ಪನ ಕಾಯ್ತಾ ಇದ್ದ, ಬಟ್ ಅವ್ರ ಪಪ್ಪ ಡ್ಯೂಟಿಲಿದ್ದರು, ಅವ್ರು ಬರಲಿಕ್ಕಾಗಿಲ್ಲ. ಆನಂತರ ಅವ್ರ ಅಣ್ಣ ಸ್ಕೂಲಿಂದ ಬಂದ, ಸ್ವಲ್ಪ ಸಮಾಧಾನ ಆದ. ಆಮೇಲೆ ಡಿಂಪು, ನಾನು ಸಂಜೆ ಅಡುಗೆ ರೆಡಿ ಮಾಡ್ತಾ ಇದ್ದೆ. ಈ ಅಡುಗೆ ರೆಡಿ ಮಾಡ್ತಾ ಏನಾಯಿತು ಅಂದರೆ, ನನ್ನ ದೊಡ್ಡಮ್ಮಂಗೆ, ಅಕ್ಕಂಗೆ ಹಾಗೆಯೇ ನನ್ನ ಮಗಳಿಗೆ ಕಾಲ್ ಮಾಡಿದ್ದೆ. ಆ ಒಂದು ಕಾಲಲ್ಲಿ ಮಾತಾಡ್ಕೊತ ಈ ಒಂದು ರೆಸಿಪಿನ ಶೂಟ್ ಮಾಡೋದನ್ನೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ಮರ್ತೋಗಿದ್ದೀನಿ ಅನ್ನೋಕ್ಕಿಂತ ಮಾತಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ನಾನು ಆ್ಯಕ್ಚುಲಿ ಸಾಬುದಾನು ಉಪ್ಪಿಟ್ಟು ಮಾಡಿದ್ದೆ. ಸಾಬುದಾನು ಎಲ್ಲ ನೆನೆಸಿ ಹಾಕಿ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಸಾಬುದಾನು ಉಪ್ಪಿಟ್ಟು ಮಾಡ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಅದನ್ನೆಲ್ಲ ಶೂಟ್ ಮಾಡಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಈ ರೆಸಿಪಿನ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಈಗ ಈಸಿಯಾಗಿ ಆಲೂ ಸಮೋಸ ಹೇಗೆ ಮಾಡೋದು ಅಂಥೇಳಿ ನೋಡೋಣ.
ನಾನೀಗ ಆಲೂ ಸಮೋಸ ಮಾಡಲಿಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಗೆಯೇ ಚಿರೋಟಿ ರವೆ, ಸ್ವಲ್ಪ ಉಪ್ಪು ಹಾಗೆ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ನಾನೀಗ ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದ್ರೆ ಸಾಕಾಗತ್ತೆ. ನಂತರ ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಆ ನಂತರ ಇದನ್ನು ನಾನು ಚೆನ್ನಾಗಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಹಸಿಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸಮೋಸ ಮಾಡಲಿಕ್ಕೆ ಹೊಸ ಶೆಫ್ ಬಂದಿದ್ದಾರೆ ನೋಡಿ, ರೆಡಿ ಮಾಡ್ತಾ ಇದ್ದಾರೆ. ಈಗ ನಾವು ಸಮೋಸ ಮಾಡಲಿಕ್ಕೆ ಹಿಟ್ಟನ್ನು ಸ್ವಲ್ಪ ತೆಗೆದುಕೊಂಡು ಅದನ್ನು ಈ ರೀತಿಯಾಗಿ ಲಟ್ಸ್ಕೊಳ್ತಾ ಇದ್ದಾನೆ. ಸ್ವಲ್ಪ ಹಿಟ್ಟನ್ನು ಹಾಕಿ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ ಲಟ್ಸ್ಕೊಳ್ಲಿಕ್ಕೆ. ಈ ರೀತಿ ಲಟ್ಸ್ಕೊಬೇಕು. ಇದನ್ನ ಚೆನ್ನಾಗಿ ಸ್ವಲ್ಪ ದಪ್ಪವಾಗಿ ಅದನ್ನು ಲಟ್ಸ್ಕೊಬೇಕು. ನನ್ನ ಮಗನಿಗೆ ಈ ರೀತಿಯಾಗಿ ಹೆಲ್ಪ್ ಮಾಡೋದೆಲ್ಲ ಅಂದರೆ ತುಂಬ ಇಷ್ಟ. ಅವನು ಓದ್ಕೊಂಡು ಎಲ್ಲ ಅವನ ಕೆಲಸ ಎಲ್ಲ ಮುಗಿಸಿ ಆ ನಂತರ ಬಂದಿದ್ದಾನೆ ಈ ರೀತಿ ಮಾಡಿಕೊಡ್ಲಿಕ್ಕೆ ಅಂಥೇಳಿ, ಅಮ್ಮಂಗೆ ಹೆಲ್ಪ್ ಮಾಡಲಿಕ್ಕೆ ಅಂಥೇಳಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಲಟ್ಸ್ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಸಣ್ಣದಾಗಿ ಲಟ್ಸ್ಕೊಬೋದು. ಇಲ್ಲ ಅಂದರೆ ನಾನು ಇನ್ನೊಂದು ವೇನಲ್ಲಿ ಮಾಡೋದನ್ನ ತೋರಿಸ್ತೀನಿ ನಿಮಗೆ. ಆ ರೀತಿನೂ ಮಾಡ್ಕೊಬೋದು. ಈ ರೀತಿ ಸಣ್ಣದಾಗಿ ಲಟ್ಸ್ಕೊಂಡು ಅದರೊಳಗೆ ಸ್ಟಫಿಂಗ್ನು ತುಂಬೋದು. ಆ ರೀತಿನೂ ಮಾಡ್ಬೋದು. ಹಾಗೆ ನಾನು ಈಸಿಯಾಗಿ ಯಾವ ರೀತಿಲಿ ಮಾಡ್ತೀನಿ ಅದನ್ನು ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ದಪ್ಪವಾಗಿ ಈ ರೀತಿ ಎಲೆಯನ್ನು ಉತ್ಕೊಬೇಕು ಚಪಾತಿ ರೀತಿಯಲ್ಲಿ. ಆನಂತರ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು. ಈಗ ನಾವು ಇದನ್ನು 4 ಪೀಸಸ್ ಮಾಡ್ಕೊಂಡ್ರೆ ಆಗುತ್ತೆ. ಈ ರೀತಿ 4 ಪೀಸಸ್ನ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ನ ತುಂಬಿದ್ರೆ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಬಟ್ ತುಂಬ ಕೇರ್ಫುಲ್ಲಾಗಿ ಇರಬೇಕು. ರೀತಿಯಾಗಿ ಚಾಕುವಿಂದ ಅಥವಾ ಕತ್ತರಿಯಿಂದ ಏನಾದರೂ ಕೆಲಸ ಮಾಡ್ತೀವಿ ಅಂದಾಗ, ಹಾಗೆ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಅಂದಾಗ ತುಂಬ ಕೇರ್ಫುಲ್ಲಾಗಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಈ ರೀತಿ ಎಡ್ಜಸ್ಗಳಿಗೆ ಹಚ್ಕೊಳ್ತಾ ಇದ್ದಾನೆ ನನ್ನ ಮಗ. ನೋಡಿ ಈ ರೀತಿಯಾಗಿ ಮಾಡಬೇಕು. ಈಗ ನನ್ನ ಮಗ ಆಲ್ಮೋಸ್ಟ್ ಎಲ್ಲ ಅಡುಗೆಗಳನ್ನು ಕಲಿತಾ ಇದ್ದಾನೆ. ಇದು ಒಳ್ಳೆಯದು ಕೂಡ. ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಅಂತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಅಡುಗೆಗಳನ್ನು ಅಥವಾ ಎಲ್ಲ ಕೆಲಸನ ಕಲಿಬೇಕು. ನೋಡಿ ಈಗ ಇದಕ್ಕೀಗ ನಾವು ಮಾಡಿಟ್ಟಿರುವಂಥ ಆಲೂ ಸ್ಟಫಿಂಗ್ನ ಹಾಕ್ತಾ ಇದ್ದಾನೆ. ಈ ರೀತಿ ಆಲೂ ಸ್ಟಫಿಂಗ್ನೆಲ್ಲ ಈ ಒಂದು ಸಮೋಸಗಳಿಗೆ ನೀಟಾಗಿ ಹಾಕ್ಕೊಬೇಕು. ಈ ರೀತಿ ಹಾಕ್ಕೊಂಡು ಅದನ್ನ ಫಿಲ್ ಮಾಡ್ತಾ ಹೋಗಬೇಕು. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬರುವಾಗ ಏನಾದರೂ ಈ ರೀತಿಯಾದ ಸ್ನ್ಯಾಕ್ಸ್ಗಳನ್ನೆಲ್ಲ ಮಾಡ್ತಾನೆ ಇರ್ತೀನಿ. ಯಾವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಕೂಡ ಅವರು ಡ್ಯೂಟಿ ಹೋಗಿದ್ದಾರೆ. ಇವತ್ತು ಬರೋ ಟೈಮ್ ಆಗಿದೆ ಕೂಡ. ಈಗ ನಾವು ಬೇಗ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ವಿ. ನನ್ನ ಮಗನೂ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಬಂದ. ನನ್ನ ಮಗನಿಗೆ ಅಡುಗೆ ಎಲ್ಲ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಕೂಡ ಅಡುಗೆ ಎಲ್ಲ ಮಾಡ್ತಾರೆ. ಅದರಿಂದಾಗಿ ಅವನಿಗೂ ಕೂಡ ಸ್ವಲ್ಪ ಇಂಟ್ರೆಸ್ಟು ಈ ರೀತಿ ಎಲ್ಲ ಮಾಡೋದೆಲ್ಲ. ಹಾಗೆ ನನಗೂ ಅಡುಗೆಯಲ್ಲಿ ಮಾಮೂಲಿ ಇಂಟ್ರೆಸ್ಟ್ ಆಗಿದ್ದು ನಾನು ಮಾಡೋದ್ರಿಂದ ಅವನು ಕೂಡ ಬಂದೆಲ್ಲ ಹೆಲ್ಪ್ ಮಾಡಿಕೊಡ್ತಾನೆ. ನೋಡಿ ಈಗ ರೆಡಿ ಮಾಡಿದ್ದಾನೆ. ಬಟ್ ಇದು ಸಮೋಸ ಅಲ್ಲ, ಡಂಪ್ಲಿಂಗ್ ಅಂಥೇಳಿ ಹೇಳ್ತಾ ಇದ್ದಾನೆ ಅವನು. ಯಾಕಂದರೆ ಅವನಿಗೆ ಶೇಪ್ ಮಾಡಲಿಕ್ಕೆ ಬರಲಿಲ್ಲ. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂಥೇಳಿ. ಈ ರೀತಿಯಾಗಿ ಚೆನ್ನಾಗಿ ಫಸ್ಟು ಚಪಾತಿ ಥರ ಇದನ್ನ ಉತ್ಕೊಬೇಕು. ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಬೇಕು. ಯಾಕಂದರೆ ಸ್ವಲ್ಪ ದಪ್ಪವಾಗಿರಬೇಕು. ಇದು ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿರಬೇಕು. ಆನಂತರ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು. 4 ಪೀಸ್ಗಳನ್ನಾಗಿ ಮಾಡ್ಕೊಬೇಕು. ನೀವೀಗ ಒಂದು ಚಪಾತಿನ ಮಾಡ್ಕೊಂಡ್ರಿ ಅಂದರೆ ಅದು ಈ ರೀತಿಯಾಗಿ ಟ್ರಯಾಂಗಲಲ್ಲಿ 4 ಪೀಸ್ಗಳನ್ನಾಗಿ ಮಾಡ್ಕೊಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ದಪ್ಪವಾಗಿರಬೇಕು. ಸಮೋಸ ಮಾಡಬೇಕು ಅಂತ ಅಂದರೆ ಇಷ್ಟು ದಪ್ಪವಾದ ಎಲೆಗಳನ್ನು ನಾವು ಉತ್ಕೊಬೇಕು. ಆನಂತರ ಸ್ವಲ್ಪ ಎಡ್ಜಸ್ಗೆ ಈ ರೀತಿ ನೀರನ್ನು ಹಚ್ಕೊಬೇಕು. ನೀರು ಅಥವಾ ನೀವು ಮೈದಾದಲ್ಲೇ ಸ್ವಲ್ಪ ಗಮ್ ಥರ ಮಾಡಿಕೊಂಡು ಕೂಡ ಹಚ್ಬೋದು. ಬಟ್ ಅದೇನು ನೆಸೆಸಿಟಿ ಇರೋದಿಲ್ಲ. ಈ ರೀತಿ ನೀರನ್ನೇ ಸೈಡಿಗೆಲ್ಲ ಈ ರೀತಿ ಎಡ್ಜಸ್ಗೆ ಹಚ್ಕೊಂಡ್ರೆ ಸಾಕಾಗಿರುತ್ತೆ. ನೋಡಿ ಆನಂತರ ನಾವು ಮಾಡಿಟ್ಟಿರುವಂಥ ಆಲೂಗೆಡ್ಡೆದು ಒಂದು ಸ್ಟಫಿಂಗ್ನ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪಾರ್ಟ್ ತುಂಬ ಇಂಪಾರ್ಟೆಂಟು. ನೋಡಿ ಈ ರೀತಿಯಾಗಿ ಮಡಚಬೇಕು. ನಾವು ಸಮೋಸ ರೀತಿ ಶೇಪ್ ಬೇಕು ಅಂದರೆ ಈ ರೀತಿಯಾಗಿ ಫಸ್ಟು 2 ಎಡ್ಜಸ್ಗಳನ್ನು ಈ ರೀತಿಯಾಗಿ ಮಡ್ಚ್ಕೊಬೇಕು. ಆ ನಂತರ 1 ಎಡ್ಜ್ನ ಈ ರೀತಿಯಾಗಿ ಎಗೇನ್ 2 ಎಡ್ಜಸ್ನ ಈ ರೀತಿಯಾಗಿ ಫಿಲ್ ಮಾಡ್ಕೊಬೇಕು. ನೋಡಿ ಈ ರೀತಿಯಾಗಿ ಮಾಡಿದಾಗ ನಮಗೆ ಸಮೋಸ ಶೇಪ್ ಬರುತ್ತೆ. ಈ ರೀತಿಯನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಒಂದು ಸಮೋಸಗಳನ್ನು ಈ ರೀತಿಯಾಗಿ ಮಾಡುವಂಥದ್ದು. ಫಸ್ಟು 2 ಎಡ್ಜ್ಗಳನ್ನು ಈ ರೀತಿಯಾಗಿ ನಾವು ಮಡ್ಚ್ಕೊಬೇಕು. ಆ ನಂತರ ಇನ್ನೆರಡು ಎಡ್ಜ್ಗಳನ್ನು ಈ ರೀತಿಯಾಗಿ ಮಡ್ಚ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನನ್ನ ಮಗನಿಗೆ ಈ ರೀತಿ ಮಾಡಲಿಕ್ಕೆ ಬರಲಿಲ್ಲ. ಅವನು ಯಾವ ರೀತಿ ಬೇಕೋ ಆ ರೀತಿಲಿ ಮಾಡಿ ಆನಂತರ ಅದನ್ನ ಡಂಪ್ಲಿಂಗ್ ಅಂಥೇಳಿ ಹೆಸರಿಟ್ಟ. ನೋಡಿ ಈ ಒಂದು ಶೇಪ್ ಕೊಟ್ಟಾಗ ಇದು ಸಮೋಸ ಆಗುತ್ತೆ, ಅಥವಾ ಬರಲಿಲ್ಲ ಅಂದಾಗ ಡಂಪ್ಲಿಂಗ್ ಆಗುತ್ತೆ. ಇಲ್ಲಿ ನಾವೆಲ್ಲ ರೆಡಿ ಮಾಡ್ತಾಯಿದ್ರೆ ಇಲ್ಲಿ ನೋಡಿ ಡಿಂಪುದು ಸ್ಟಾರ್ಟ್ ಆಗಿದೆ ಅಳು.
ಹೀಗೆ ಮಾಡುವಂಥದ್ದವನು. ಅದರಲ್ಲೇ ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಆ ನಂತರ ನನ್ನ ಹಸ್ಬೆಂಡಿಗೆ ಅಂಥೇಳಿ ನಾವು ಏರ್ ಫ್ರೈಯರಲ್ಲಿ ಇವತ್ತು ಫ್ರೈ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ವಿ. ಇದಕ್ಕೆ ಸ್ವಲ್ಪ ಶೀಟನ್ನು ಹಾಕ್ಕೊಂಡಿದ್ದೀವಿ. ಇದು ಬೇಕಿದ್ರೆ ಹಾಕೊಬೋದು, ಇಲ್ಲ ಅಂತಂದರೆ ಹಾಗೇನೂ ಕೂಡ ಇಡ್ಬೋದು, ಅಥವಾ ಬಟರ್ ಪೇಪರ್ನು ಯೂಸ್ ಮಾಡ್ಬೋದು. ಈಗ ನನ್ನ ಮಗ ಇದಕ್ಕೆಲ್ಲ ನಾವು ಮಾಡಿಟ್ಟಿರುವಂತಹ ಸಮೋಸಗಳನ್ನು ಹಾಕ್ತಾ ಇದ್ದಾನೆ. ಈಗ 3 ಸಮೋಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದಾನೆ ಅವ್ರ ಪಪ್ಪಂಗಂತ ಹೇಳಿ. ಅವನಿಗೆ ಡೀಪ್ ಫ್ರೈ ಬೇಕು ಅಂತ ಅಂದ, ಅದನ್ನ ಈಗ ರೆಡಿ ಮಾಡಬೇಕು ನಾನೀಗ. ನೋಡಿ ಈ ರೀತಿಯಲ್ಲಿ ಹಾಕಿ ನಂತರ ಇದನ್ನು ನಾವು ಟೈಮಿಂಗ್ಸ್ನ ಸೆಟ್ ಮಾಡುವಂಥದ್ದು 160 ಡಿಗ್ರಿಯಲ್ಲಿ 20 ಮಿನಿಟ್ಸ್ ಇಟ್ಟರೆ ಸಾಕಾಗತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಾನು ಡೀಪ್ ಫ್ರೈ ಮಾಡಲಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ತವಾದ ಮೇಲೆ ಶೀಟ್ಗಳನ್ನು ಹಾಕಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲೆಲ್ಲ ನಾವು ರೆಡಿ ಮಾಡಿಟ್ಟಿರುವಂಥ ಸಮೋಸಗಳಿದೆ. ಈ ಸಮೋಸಗಳನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಎಣ್ಣೆನ ತೊಗೊಬೋದು. ಆ್ಯಕ್ಚುಲಿ ಎಣ್ಣೆ ಐಟಮ್ಸ್ ಮಾಡಿದ್ರೆ ನನ್ನ ಗಂಡ ಬೈತಾರೆ, ಬಟ್ ಈಗ ನನ್ನ ಮಗ ಕೇಳ್ದ ಅಂಥೇಳಿ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದೊಂದಾಗಿ ನಾವು ಹಾಕ್ತಾ ಹೋಗಬೇಕು. ನಾನೀಗ ಒಂದು ಟೈಮಲ್ಲಿ 4 ಸಮೋಸಗಳಂತೆ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಡೀಪ್ ಫ್ರೈ. ನೋಡಿ ಚೆನ್ನಾಗಿ ಫ್ರೈ ಆಗುತ್ತೆ. ಎಲ್ಲೂ ಕೂಡ ಇದು ಏನೂ ಓಪನ್ ಆಗೋದೇ ಇಲ್ಲ, ಸ್ಟಫಿಂಗ್ ಎಲ್ಲ ಹೊರಗೆ ಬರೋದು ಇಲ್ಲ. ತುಂಬ ಚೆನ್ನಾಗಿ ತುಂಬ ಬೇಗವಾಗಿ ಮಾಡ್ಕೊಬೋದು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ತುಂಬ ಈಸಿ ರೆಸಿಪಿ, ಟ್ರೈ ಮಾಡಿ ಒಮ್ಮೆ. ಹಾಗೆ ಹೇಗಿತ್ತು ಟೇಸ್ಟ್ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈಗ ಈ ರೀತಿಯಾಗಿ ನಾವೀಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಯಾವುದೇ ಒಂದು ತಿಂಡಿಗಳನ್ನಾದರೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿಯಾಗಿ ಸಿಗೋ ಹಾಗೆ ಇರಬಾರ್ದು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಬೇಕು. ಟೇಸ್ಟು ಕೂಡ ಅವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಇದ್ರ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಬರ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಾಗತ್ತೆ. ಏನಾದರೂ ಮನೆಯಲ್ಲಿ ಸಣ್ಣದಾಗಿ ಪಾರ್ಟಿ ಇದ್ದಾಗ, ಫಂಕ್ಷನ್ ಇದ್ದಾಗ, ಸ್ನ್ಯಾಕ್ಸಿಗೆ ಈ ರೀತಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವುದೇ ಕಲ್ಲರ್ ಆಗಲಿ ಅಥವಾ ಬೇರೆ ಯಾವುದೋ ಒಂದು ಪೌಡ್ರುಗಳನ್ನು ಏನನ್ನೂ ಯೂಸ್ ಮಾಡಿಲ್ಲ. ನೋಡಿ ಈಗ ರೆಡಿಯಾಗಿದೆ. ಕೆಚಪ್ ಜೊತೆಗೆ ನಾನು ಕೊಡ್ತಾ ಇದ್ದೀನಿ ಈಗ ನನ್ನ ಮಕ್ಕಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಫ್ರೈ ಆಗಿತ್ತು. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿ. ಬನ್ನಿ ಈಗ ನನ್ನ ಮಕ್ಕಳು ರಿಯಾಕ್ಷನ್ ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ. ಸೂಪರಾ? ಥ್ಯಾಂಕ್ ಯು. ಇಬ್ಬರು ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳಿ ಕಂದು ಹೇಳ್ತಾನೆ ಬಾಯ್ಬಿಟ್ಟು, ಇದು ಸಣ್ಣದಿದೆ ಅಲ್ಲ, ಹಿಂಗೆ ಫುಲ್ ಆ್ಯಕ್ಷನ್ ಎಲ್ಲ ತೋರಿಸೋದು ಸೂಪರ್ ಅಂತ ಎಲ್ಲ ಹೇಳಿ. ಈಗ ನಾನು ಡೀಪ್ ಫ್ರೈ ಮಾಡಿ ನನ್ನ ಮಕ್ಕಳಿಗೆ ಕೊಡೋ ಒಳಗೆ ಈಗ ನಾವು ಏರ್ ಫ್ರೈರ್ ಹಾಕಿದ್ವಲ್ಲ ಅದು ಕೂಡ ರೆಡಿಯಾಗಿದೆ. 20 ಮಿನಿಟ್ಸಲ್ಲಿ ಇಟ್ಟಿದ್ದೆ ನಾನು. ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ಇದೇ ಟೇಸ್ಟು ಚೆನ್ನಾಗಿತ್ತು ನಾವು ಡೀಪ್ ಫ್ರೈ ಮಾಡಿದ್ಕಿಂತ. ಇದು ಏರ್ ಫ್ರೈಯರ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು. ನೋಡಿ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತೇಳಿ. ಹಾಗೆ ಪರ್ಫೆಕ್ಟಾಗಿ ಬೆಂದಿತ್ತು ಕೂಡ ಇದು. ಯಾರಾದರೂ ಆಯಿಲ್ ಇಷ್ಟಪಡಲ್ಲ ಅನ್ನೋರು ಅಥವಾ ಡಯಟಲ್ಲಿ ಇದ್ದವರು ಈ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗಿತ್ತು. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿ. ಹಾಗೆ ಈ ಒಂದು ಆಲೂ ಸಮೋಸ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ರೀತಿಯಾದ ಈಸಿ ರೆಸಿಪಿಗಳು ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಒಮಾನ್ ಅಂಥೇಳಿ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.